ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸ್ಯಾಟರ್ಡೇ ಬಸವರಾಜ್ ಬರ್ತಾ ಇದ್ದಾರೆ. ಅವ್ರನ್ನ ಪಿಕ್ ಮಾಡಿಕೊಂಡು ಹಾಗೆ ಆನ್ ದ ವೇ ನಾವು ಶ್ರೀರಂಗಪಟ್ಟಣಕ್ಕೆ ಹೊರಟಿದ್ದೀವಿ, ನಮ್ಮ ಚಿಕ್ಕಪ್ಪನ ಮನೆಗೆ. ಅಫ್ಕೋರ್ಸ್ ನನ್ನ ಮಗಳ ದುಲ್ಲ ಚಿಕ್ಕಮ್ಮ ಮನೆಗೆ ಹೊರಟಿದ್ದೀವಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ನೋಡ್ಕೊಂಬರೋಣ ಬನ್ನಿ. ಓಯ್ ಪಾಪು, ಎಲ್ಲೋಗ್ತಿದ್ದೀವಿ ಇವತ್ತು ನಾವು? ಅಯ್ಯಯ್ಯೋ ಜಲ್ಲು, ಎಲ್ಲೋಗ್ತಿದ್ದೀವಿ? ದುಲ್ಲ ಚಿಕ್ಕಮ್ಮನ ಮನೆಗೆ ಅಲ್ಲಪ್ಪ. ಇವನು ನಿಕ್ಕಿ ಅಂತ ನಮ್ಮ ಅಕ್ಕನ ಫ್ರೆಂಡ್. ನಮ್ಮ ಅಕ್ಕನ ಗಾಡಿ ಇದ್ರೆ ಸಾಕು ಓಡ್ ಬಂದ್ಬಿಡ್ತಾನೆ, ಫುಡ್ ಕೊಡ್ತಾಳೆ ಅಂತ. ನಮ್ಮ ನೇಬರ್ ಅವ್ರದ್ದು ಡಾಗ್ ಇದು. ಸೊ ಈವ್ನಿಂಗ್ ಒಂದು ಅರೌಂಡ್ 6 o'clock ಹಂಗೆ ನಾವು ಮನೆಯಿಂದ ಬಿಟ್ವಿ. ಫುಲ್ ತೆಗಿಬೇಕಾ? ನೀ ಕುತ್ಕೊಂಡು ನಾನು ಆ ಕಡೆ ಹೋಗ್ತೀನಿ. ಬಾ, ನಾನು ಹಾಕೋವಾಗ ಈಟಾಗಿ ಕುರ್ಸ್ಕೊಳ್ಳೋಕ್ಕೆ ಎಲ್ಲೋ ದಿಂಬಿಟ್ಟಿರ್ತದ್ದು. ನಿಮಗೂ ಬೇಕಿತ್ತಾ? ನಂಗೆ ಬೇಡಪ್ಪ, ಅಲ್ಲಿ ಚಿಕ್ಕ ದಿಂಬಿದೆಲ್ಲ ತಗೋ. ನಂಗೆ ನಿಂಗೆ ಬೇಡ ನನಗೆ. ಸೊ ನಾವು ಮನೆಯಿಂದ ಹೊರಟ ಮೇಲೆ ಬಸವರಾಜ್ ಒಂದು 2 ಸಲ ಫೋನ್ ಮಾಡಿದರು, ಎಲ್ಲಿದ್ದೀರಾ ಅಂತ ಕೇಳಿಕೊಂಡು. ಸೊ ಫೈನಲಿ ಇವಾಗ ನಾವು ಅವ್ರನ್ನ ಪಿಕ್ ಮಾಡಿಕೊಂಡು ಆನ್ ದ ವೇ ಒಂದು ಸ್ವಲ್ಪ ಕೆಲಸ ಇದೆ ಸಿಟಿಲಿ, ಅದು ಮುಗಿಸ್ಕೊಂಡು ನಾವು ಶ್ರೀರಂಗಪಟ್ಟಣಕ್ಕೆ ಹೊರಡ್ತಾ ಇದ್ದೀವಿ. ಈ ಬ್ಲಾಗಿಂಗ್ ಕಣೆ ಜಾನಪ್ಪ. ಹೌದಾ? ಈ ಮಳೆಯಲ್ಲೆಲ್ಲ ಹೌದಾ? ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ಲಾಸ್ಟ್ ವೀಕ್ ಅವ್ರನ್ನ ಪಿಕ್ ಮಾಡ್ಕೊಂಡು ಬರೋಕ್ಕೆ ಹೋದಾಗ ನೋಡಿರ್ಬೋದು, ಸೇಮ್ LIC ಆಫೀಸ್ ಮುಂದೆ ಎಷ್ಟು ಟ್ರಾಫಿಕ್ ಇತ್ತು, ಈ ವೀಕ್ ಕೂಡ ಅಷ್ಟೇ ಟ್ರಾಫಿಕ್ ಇದೆ. ಆ್ಯಂಡ್ ಆನ್ ದ ವೇ ಹೋಗ್ತಾ ನಾವು ನಾಮಕರಣದ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ಫೋಟೋಗ್ರಫಿಗಾಗಿರ್ಬೋದು, ಊಟದ್ದಾಗಿರ್ಬೋದು, ಏನೆಲ್ಲ ವ್ಯವಸ್ಥೆ ಆಗಿದೆ ಅಂತ. ಆ್ಯಕ್ಚುಲಿ ಶ್ರೀರಂಗಪಟ್ಟಣದಲ್ಲಿ ತುಂಬ ಒಳ್ಳೊಳ್ಳೆ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅದನ್ನು ಅಪ್ಲೋಡ್ ಮಾಡೋ ಅಂಥ ರೈಟ್ ಸಿಕ್ಕಿಲ್ಲ. ಒಂದು ತುಂಬ ಸ್ಪೆಷಲ್ ಮೂಮೆಂಟ್ ಕ್ಯಾಪ್ಚರ್ ಮಾಡಿದ್ದು ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನನಗೆ ಬೇಜಾರಾಗ್ತಾ ಇದೆ. ಅಂದರೆ ನನ್ನ ಮಗಳು ನಮ್ಮ ಚಿಕ್ಕಮ್ಮನ ಇನ್ವೈಟ್ ಮಾಡಿರೋ ಥರ ಒಂದು ವಿಡಿಯೋ ಇತ್ತು, ತುಂಬ ಅದ್ಭುತವಾಗಿತ್ತು. ಬಟ್ ದಟ್ಸ್ ಓಕೆ, ಅದನ್ನು ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಕೂರೋ ಕೂರೋನು ಕೂರೋನು ಕೂಚೋನು. ಸೊ ನಾವು ಅವ್ರನ್ನೆಲ್ಲ ಇನ್ವೈಟ್ ಮಾಡಿ ವಾಪಸ್ ಬರ್ತಾ ಒಂದು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮಮ್ಮ ಅಪ್ಪ ಇಬ್ಬರೂ ಮಡಿಕೇರಿಗೆ ಹೊರಟಿದ್ದಾರೆ ಕಾರ್ಡ್ ಕೊಡೋಕ್ಕೆ ಅಂತ. ಸೊ ಇದೊಂದು ಸ್ಲೋಮೋ ಯಾಕೆ ಮಾಡಿದ್ದೀನಿ ಅಂತಂದರೆ, ದಿಸ್ ಸ್ಯಾರಿ ಈಸ್ ಫ್ರಮ್ ಭೂಮಿ ಪಮ್ಮಿ ಕಲೆಕ್ಷನ್ಸ್. ಸೊ 1 ಡೇಯಲ್ಲಿ ನೆನ್ನೆ ತಂದಿದ್ದ ಸ್ಯಾರಿ ಇವು ನೆಕ್ಸ್ಟ್ ಡೇಗೆ ಸ್ಟಿಚಿಂಗ್ ಆಗಿ ರೆಡಿ ಆಗಿದೆ. ಬಿಕಾಸ್ ನಮ್ಮ ಅಮ್ಮಂಗೆ ಆರೆಂಜ್ ಕಲರ್ ಅಂತಂದರೆ ತುಂಬಾ ಇಷ್ಟವಾದ ಕಲರು. ಸೊ ಹಾಗಾಗಿ ಅಮ್ಮಂಗೆ ನೀನು ಇದನ್ನೇ ಹಾಕೋಬೇಕು ಅಂತ ಅಂದ್ಬಿಟ್ಟು 1 ಡೇ ಟೈಮಲ್ಲೇ ನಾನು ಸ್ಟಿಚಿಂಗ್ ಮಾಡಿಸಿ ಕೊಟ್ಟಿದ್ದೆ. ಸೊ ಅವರು ಹೊರಟ ಮೇಲೆ ನಾನು ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಚಾರ್ಲಿಗೆಲ್ಲ ಊಟ ಹಾಕಿ ನಾನು ನನ್ನ ಹಸ್ಬೆಂಡ್ ಇಬ್ಬರೂ ರೆಡಿಯಾಗಿ
ಸೊ ಬ್ರೇಕ್ಫಾಸ್ಟ್ ಹೊರಗಡೆಯಿಂದಲೇ ಆರ್ಡರ್ ಮಾಡಿದ್ವಿ. ಸೊ ಅದನ್ನು ತಿಂದ್ಕೊಂಡು ಸೊ ನಾವು ಇವತ್ತು ಅಣ್ಣನ ಮನೆಗೆ ಕಾರ್ಡ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಅವ್ರ ಮನೆಗೆ ಹೋಗಿ ಹಾಗೆ ಭೂಮಿಕಾ ಪ್ರಮೋದ್ ಅವರು ಲಂಚ್ ಇನ್ವೈಟ್ ಮಾಡಿದರು. ಸೊ ಅವ್ರ ಮನೆಗೂ ಹೋಗಿ ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನೋಡಿ ನೀವೇ ವಿಡಿಯೋದಲ್ಲಿ ಫುಲ್ ವಿಡಿಯೋ. ಆ್ಯಂಡ್ ಇವತ್ತು ನಾವೊಬ್ಬರು ಸ್ಪೆಷಲ್ ಮನೆಗೆ ಅಣ್ಣನ ಮನೆಗೆ ಹೋಗ್ತಿದ್ದೀನಿ ಕಾರ್ಡ್ ಕೊಡೋಕ್ಕೆ ಅಂತ ಹೇಳಿದ್ನಲ್ಲ. ಸೊ ಆ ಅಣ್ಣ ನನಗೆ ತುಂಬಾ ಸ್ಪೆಷಲ್. ಬಿಕಾಸ್ ನಾನು ಸ್ಕೂಲಿಗೆ ಹೋಗಬೇಕಾದ್ರೆ ಪ್ರಾಬಬ್ಲಿ ಒಂದು 5th 6th ಸ್ಟ್ಯಾಂಡರ್ಡ್ ಇದ್ದೆ ಅನಿಸುತ್ತೆ. ಆಗ ಪರಿಚಯ ಆಗಿದ್ದು ನನಗೆ ಆ ಅಣ್ಣ. ನಾನು ನಮ್ಮ ಅಕ್ಕ ಎಲ್ಲ ಗೋಲ್ಗಪ್ಪ ತಿನ್ನೋಕ್ಕೆ ಚಾಟ್ಸ್ ತಿನ್ನೋಕ್ಕೆ ಅಂತ ಆಚೆ ಹೋದಾಗ ಅಲ್ಲಿಗೆ ಆ ಅಣ್ಣನೂ ಕೂಡ ಬರ್ತಾಯಿದ್ರು. ಸೊ ಆ ಅಣ್ಣನಿಗೂ ಇವತ್ತೊಬ್ಬ ಮಗ ಇದ್ದಾನೆ. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಜರ್ನಿ. ಆ್ಯಂಡ್ ಅಕ್ಕನೂ ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡ್ತಿರ್ತಾರೆ, ಎನ್ಕರೇಜ್ ಮಾಡ್ತಿರ್ತಾರೆ. ಸೊ ಈಗ ನಾನು ಈ ಸ್ಯಾರಿ ಬಗ್ಗೆ ಹೇಳೋದಾದರೆ ದಿಸ್ ಈಸ್ ಆಲ್ಸೋ ಫ್ರಮ್ ಭೂಮಿ ಪಮ್ಮಿ ಕಲೆಕ್ಷನ್ಸ್. ಇದ್ರದ್ದು ಒಂದು ರೀಲ್ ಮಾಡಿದ್ದೀನಿ ನಾನು, ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಅವ್ರ ಇನ್ಸ್ಟಾಗ್ರಾಮ್ ಐ ಡಿಲಾಗಿರ್ಬೋದು. ನೋಡೋಣ ಬನ್ನಿ, ಎತ್ಕೊಳ್ಳಿ ಒಂದು ನಿಮಿಷ ಇಟ್ಕೊಳ್ಳಿ. ಏನು ಪಾಪ ಇಟ್ಕೊಳ್ಳಿ. ಅಲ್ಲಿ ಕಾರ್ಡ್ ಎತ್ಕೋಬೇಕಿತ್ತಪ್ಪಿ. ನಾನು ಹೇಳಿದ್ನಲ್ಲ ಅವತ್ತೆ, ಏರ್ ಎಮಿಷನ್ ಎರಡೂ ಚೆಕ್ ಮಾಡಿಸ್ಬೇಕು. ಇಟ್ಕೊಳ್ಳಿ ಒಂದು ನಿಮಿಷ, ತಪ್ಪಲ್ಲ ಹಾಕೋಬೇಕು. ಬಾಗ್ಲಾಕ್ ಕೊಟ್ರಿ ಅಲ್ವಾ? ಒಳ್ಳಾಗ್ತಿದ್ದೀವಿ ಮಗಳ, ಒಳ್ಳಾಗ್ತಿದ್ದೀವಿ. ಆಯ್ತು ಬೇಡ. ಸೊ ನಾನು ಇಷ್ಟೊತ್ತು ಹೇಳಿದ್ದು ಇದೇ ಅಣ್ಣ, ಸಂತು ಅಣ್ಣ ಅಂತ. ಸೊ ತುಂಬಾ ಖುಷಿ ಆಗುತ್ತೆ. ಅವತ್ತಿನ ದಿನಗಳಲ್ಲಿ ನಾನು ಸೈಕಲ್ ಹೊಡ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದ ಟೈಮಲ್ಲಿ ಪರಿಚಯ ಆಗಿದ್ದು. ಇವತ್ತು ನನ್ನ ಮಗಳನ್ನ ಎತ್ತಿ ಆಡಿಸ್ತಿದ್ದಾರೆ ಅಂತಂದರೆ ಎಷ್ಟು ಟೈಮ್ ನಮ್ಮ ಅಣ್ಣ ತಂಗಿ ರಿಲೇಷನ್ಶಿಪ್ ಇದೆ ಅಂತ ನೀವೇ ಗೆಸ್ ಮಾಡಿ. ನನ್ನ ಮಗಳು ತುಂಬಾ ಚಂಡಿ ಹಿಡಿದ್ಬಿಟ್ಲು. ಸೊ ನನಗೆ ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೆ ಆಗಲಿಲ್ಲ. ಸೊ ಅಲ್ಲಿ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡಿ ಪಟ್ ಅಂತ ಅಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಅಷ್ಟೇ ನಮಗೆ ಭೂಮಿಕಾ ಅವ್ರ ಮನೆ ಇದ್ದಿದ್ದು. ಟ್ರಸ್ಟ್ ಮೀ, ಭೂಮಿ ಅವ್ರ ಮನೇಲಿ ಇವತ್ತು ನಾವು ತುಂಬ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನಗಂತೂ ಬ್ಯಾಂಗ್ಳೂರಿಗೆ ಹೋಗೋಕ್ಕೂ ಮುಂಚೆ ಒಂದಷ್ಟು ಮೆಮೊರೀಸ್ನ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ನನಗೆ ಇವ್ರ ಮನೆಗೆ ಹೋಗೋದಕ್ಕೆ ಇನ್ನೊಂದು ಧೈರ್ಯ ಏನು ಅಂತಂದರೆ, ನನ್ನ ಮಗಳು ಎಷ್ಟೇ ಚಂಡಿ ಹಿಡಿದ್ರೂ ಭೂಮಿಕಾ ಅವರು ಸಮಾಧಾನ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಇದು ಮೊದಲನೇ ಮಗು ಅಲ್ಲ, ಅವ್ರು ಆಲ್ರೆಡಿ 5 ಇಯರ್ಸ್ 6 ಇಯರ್ಸಿಂದ ಮದರ್ಹುಡ್ನ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಅವ್ರಿಗೆ ನನಗಿಂತ ಚೆನ್ನಾಗಿ ಗೊತ್ತು ಪಾಪುನ ಸಮಾಧಾನ ಮಾಡೋದು ಅಂತ ಅನಿಸುತ್ತೆ. ಗೊಂಬೆ ಎಲ್ಲಿ? ಅಮ್ಮ ಎಲ್ಲಿ? ಇವಳು ಹಾಕ್ಲ ಮೇಲೆ ಅಲ್ಲೇ. ಗೊಂಬೆ ಅಪ್ಪ, ಗೊಂಬೆ ಆರು, ಗೊಂಬೆ ಆರು, ಗೊಂಬೆ 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 ಗೊಂಬೆ. ಅಯ್ಯೋ, ಇದು ನೋಡಿ, ಇಲ್ಲಿ ಕೈಯಲ್ಲಿ ಮೊಣಕೈಯಲ್ಲಿ ಇಟ್ಕೊಂಡಿರೋದು. ಗೊಂಬೆ ಯಾರು? ಗೊಂಬೆ ಯಾರು? ಸೊ ನಾನು ಬ್ಯಾಂಗ್ಳೂರಿಗೆ ಹೋಗೋಕ್ಕೂ ಮುಂಚೆನೇ ಒಂದಷ್ಟು ಒಳ್ಳೆ ಮೆಮೊರೀಸ್ನ ಕ್ಯಾರಿ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ತುಂಬ ಸ್ಪೆಷಲ್ ಆಗಿತ್ತು. 2 ಪುಟ್ಟ ಮಕ್ಕಳ ಜೊತೆಗೆ ಒಂದು ಕಳೆದಂತಹ ಸಮಯ ತುಂಬಾ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ನನಗೆ ಈ ವಿಡಿಯೋ ಶೂಟ್ ಮಾಡಿಕೊಟ್ಟಿದ್ದು ಅಪ್ಪು, ಭೂಮಿಕಾ ಆ್ಯಂಡ್ ಪ್ರಮೋದ್ ಅಣ್ಣ ಇಬ್ಬರು ತುಂಬ ಬ್ಯುಸಿ ಇದ್ದರು. ನಾವಂತೂ ತುಂಬ ಬೇಗ ಹೋಗಿಬಿಟ್ಟಿದ್ವಿ, ಒಂದು 12:31 ಹಾಗೆ ಅವ್ರ ಮನೆಗೆ ಹೊರಟ್ಬಿಟ್ಟಿದ್ವಿ. ಅವ್ರು ತುಂಬ ಹರಿಬರಿ ಮಾಡಿಕೊಂಡ್ರು ಪಾಪ.
ನಾನು ಆ್ಯಕ್ಚುಲಿ ಭೂಮಿಕಾ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಕಾಲ್ ಮಾಡಿ ಹೇಳೋದು ಬೇಡ ಇಷ್ಟೊತ್ತಿಗೆ ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸರ್ಪ್ರೈಸ್ ಕೊಟ್ಟೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಕೈಯಲ್ಲಿ ಪಾಪು ಇದ್ಲು, ಸೊ ನನಗೆ ಅವರ ಸರ್ಪ್ರೈಸ್ ರಿಯಾಕ್ಷನ್ನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಪಾಪ ಅಣ್ಣನೂ ಭೂಮಿಕಾ ಅವರು ಇಬ್ಬರು ಬ್ಯುಸಿ ಆಗೋದ್ರು. ಸೊ ನಾನು ಮತ್ತು ನನ್ನ ಹಸ್ಬೆಂಡ್ ಮಕ್ಕಳ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನಾನು ಇವತ್ತು ಹಾಕಿರೋ ಸ್ಯಾರಿ ಬಗ್ಗೆ ಹೇಳೋದಾದರೆ ತುಂಬಾ ಸಾಫ್ಟಾಗಿತ್ತು. ನಾನಂತೂ ಇದೇ ಫಸ್ಟ್ ಟೈಮ್ ವಿತೌಟ್ ಅಮ್ಮನ ಹೆಲ್ಪ್ ಇಲ್ಲದೆ ಸ್ಯಾರಿ ಹಾಕಿದ್ದು. ಅದರಲ್ಲೂ ಈ ಥರ ಒಂದು ಬಾರ್ಡರ್ ಸ್ಯಾರಿನ ವೇರ್ ಮಾಡಿದ್ದು ಅಮ್ಮನ ಹೆಲ್ಪ್ ಇಲ್ಲದೆ ಇದೇ ಫಸ್ಟು. ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ ಅಪ್ಪು? ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ? ಮಾತಾಡ್ತಿದ್ದಾರೆ. ಕೇಳಿ ಏನು ಸಮಾಚಾರ? ನಿಂಗೆ ಫುಡ್ ಕೊಡ್ತಿದ್ದಾರಾ? ನನಗೆ ಕೊಡ್ತಾನೇ ಇಲ್ಲ ನಮ್ಮಮ್ಮ. ಸೊ ಅಪ್ಪು ಬಗ್ಗೆ ನಾನು ಈ ವ್ಲಾಗಲ್ಲಿ ಹೇಳಲೇಬೇಕು, ಯಾಕಂದರೆ ನಾನಿವತ್ತು ತುಂಬ ಹೊತ್ತು ಅವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ನನಗೆ ಅಪ್ಪು ಹೇಗಿದ್ದಾನೆ ಅನ್ನೋದು ಗೊತ್ತಾಯಿತು. ತುಂಬ ಒಳ್ಳೆ ಗುಣಗಳನ್ನು ಹೇಳ್ಕೊಟ್ಟಿದ್ದಾರೆ. ತಂಗಿನ ಯಾವ ರೀತಿ ನೋಡ್ಕೊಬೇಕು, ಹೇಗೆ ಕಾಳಜಿ ವಹಿಸ್ಬೇಕು, ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಕಲ್ತಿದ್ದಾನೆ ಅಂತ ಹೇಳ್ಬೋದು ಅಪ್ಪುನ. ಒಟ್ಟಿಗೆ ಶುರು ಮಾಡ್ಕೋಬೇಡಿ ಆಮೇಲೆ. ಇಲ್ಲ, ಅದು ಖುಷಿ ಚಿನಿ. ಬ್ಲಿಂಕಿಟ್ ಬಂತು, ಬ್ಲಿಂಕಿಟ್ ಅಲರ್ಟ್ ಪೇ ಮಾಡ್ತಾರೆ. ನನ್ನ ಗಾಡಿ ಬಂದು ಅವನು ಅಬ್ಬು ಬಾಯಲ್ಲಿ ಸುಷ್ಮಿತಾ ಅವ್ರು ಕರಿತಾ ಇದ್ದಾರೆ. ಬಾ. ಏನಂದ್ರು? ಭೂಮಿಕಾ ಅಲ್ಲ, ಭೂಮಿಕಾ ಅಮ್ಮ ಅಂತ ಹೇಳ್ಬೇಕು ತಾನೇ ನೀನು? ಹಾಂ, ಬೆಣ್ಣೆ ಹೆಂಗೆ ಗೊತ್ತಾಯ್ತು ಅವನಿಗೆ ನಾವು ಆರ್ಡ್ರ್ ಮಾಡಿದ್ದು? ಆ್ಯಕ್ಚುಲಿ ನನ್ನ ವಿಡಿಯೋದಲ್ಲಿ ಹಿಂಗೆ ಮಾತಾಡಲ್ಲ, ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ತಾವನೆ. ತುಪ್ಪ ಹೋಳಿಗೆಗೆ ಗಮ್ಮೆ ಬಾಯ್. ಹ್ಞೂ, ನಾವು ಯಾವಾಗಲೂ ಅದರಲ್ಲೇ ಆರ್ಡ್ರ್ ಮಾಡೋದು. ಓ ಹಾಂ, ಕರೆಕ್ಟ್. ಅದು ಆಟೋಮೆಟಿಕ್ ಆಗುತ್ತಲ್ವಾ? ಕರೆಂಟ್ ಹೋಯ್ತಾ? ಅಯ್ಯೋ ಅಪ್ಪಿ ನೋಡೆ, ಕರೆಂಟ್ ಹೋಗಿದ್ದಕ್ಕೆ ಬಂದ್ಬಿಟ್ಟು ಬೆಳಗ್ಗೆಯಿಂದ ಈಗಲೇ ಮಲಗಿರೋದು ನನ್ನ ಮಗಳು. ಮಲ್ಲಿಕತ್ತಲ್ಲ? ನೀ ಗೊಂಬೆ ಮಲ್ಕೊಂಡಾಗ್ಲೂ ಹಿಂಗೆ ಮಾಡ್ತೀಯಾ? ಕರೆಂಟ್ ಹೋದ್ರೆ ದೂ ಕೊಡ್ತೀಯ ಪಾಪ ತಂಗಿನ? ಅಪ್ಪ ಇಲ್ಲದ್ರೆ ಸುಮ್ ಕಾಯ್ತಾಳೆ, ಎದ್ದಿರಲ್ಲ, ಮೂಸ್ಬಿಟ್ಟೆ ನೋಡೆ ಅಪ್ಪನ ಇಲ್ಲೇ ಇರಲ್ಲ, ಮಲ್ಕತ್ತಾಳೆ. ಚಾ ಆ್ಯಕ್ಚುಲಿ ಇವರು ವೆಜ್ಜು, ಅದಕ್ಕೆ ಇವತ್ತು ನಮ್ಮನೆ ವೆಜ್. ಹ್ಞೂ, ಚೆನ್ನಾಗಿದೆಯಾ ಅಣ್ಣ? ಚೆನ್ನಾಗಿದೆಯಾ? ಹ್ಞೂ, ತುಂಬ ದಿನ ಆಗಿತ್ತು. ಹೌದು. ನಾಚ್ಕೋಬೇಡಿ ಅಣ್ಣ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಮಾತಾಡಿ ಅಣ್ಣ, ನಿಮ್ಮ ಸಬ್ಸ್ಕ್ರೈಬರ್ಗೆ ಏನಾರು ಹೇಳಿ. ಹಿಂಗೆ ಒರಿಜಿನಲ್ ವಾಯ್ಸಲ್ಲೇ ಮಾಡಿದ್ರೆ ವಿಡಿಯೋ. ಹೌದು ನೋಡಿ, ಸುಷ್ಮಿತಾ ಅವ್ರಿಗೆ ಸಪೋರ್ಟ್ ಮಾಡಿ. ಅಬ್ಬು ಹೆಂಗಿದೆ ಅಮ್ಮ?
ಒಗ್ಗರಣೆ ತಿನ್ನಲ್ವಾ ಏನಕ್ಕೆ ಇದು ನಂದು ಗೈಸ್ ಚಿನ್ನ ಇಷ್ಟೊಂದು ಆಗುತ್ತೆ ಸೊ ಊಟ ಎಲ್ಲ ಮಾಡಿಕೊಂಡು ಮತ್ತೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಫಸ್ಟ್ ಟೈಮ್ ಅವ್ರ ಜೊತೆ ಒಂದು ರೀಲ್ ಕೂಡ ಮಾಡಿಕೊಂಡು ಇವಾಗ ಅರ್ಶಿನ ಕುಂಕುಮ ತೊಗೊಂಡು ಹೊರಟಿದ್ದೀನಿ ನಾನು. ನೀನೇ ರಿಯಾಕ್ಷನ್ ಕೊಟ್ಟು ರೈಸ್ ಕೊಡ್ತಾ ಇದ್ದಾರೆ. ಅಣ್ಣನ ಬಿಡ್ತಾ ಇದ್ದೀನಿ, ಅಣ್ಣ ನಿದ್ದೆ ಮಾಡ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ಬಿಟ್ಟು ಬನ್ನಿ. ತುಂಬ ಟೈಮ್ ಸ್ಪೆಂಡ್ ಮಾಡಿ ಕವರ್ ಕೊಡ್ಬೋದು. ಬಂದಿತ್ತು 4:30 ಸೊ ನಾವು ಮನೆಗೆ ಬಂದು 2 hours ಆದಮೇಲೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಮಡಿಕೇರಿಯಿಂದ ಬಂದರು. ಆ್ಯಂಡ್ ಮನೆಗೆ ಬಂದಮೇಲೆ ನಾವಿಬ್ಬರು ಸ್ವಲ್ಪ ರೆಸ್ಟ್ ಮಾಡಿಬಿಟ್ವಿ. ಪಾಪುನು ಮಲ್ಕೊಂಡ್ಲು. ಬಟರ್ ಫ್ರೂಟಾ ಪ್ಯಾಷನ್ ಫ್ರೂಟ್ ಹಾಕಿದ್ದಾರೆ, ಬಟರ್ ಫ್ರೂಟ್ 2 ಕೊಟ್ಟಿದ್ದಾರೆ. ನನಗೆ ತಿಳಿದು ಬಂದಿದ್ದು ಮಗನಿಗೆ ನೀನು ಬರ್ತಾ ಇಲ್ವಾ? ಹಾಯ್. ಯೂಟ್ಯೂಬಲ್ಲಿ ವಿಡಿಯೋ ಈಶ್ ಜನಪ ಇದನ್ನ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ತಿನ್ಬೇಕು ಅನ್ಕೊಂಡಿದ್ದೆ. ಹಾಂ ಯಾಕಂದ್ರೆ ಈಗ ಅಮ್ಮ ತಂದು ಕೊಟ್ಟಿದ್ದು. ಹೌದಾ ರಾಜ ಸ್ವೀಟ್ ಹತ್ರ ಹೋಗಿದ್ರಾ? ಜಿತ್ತವನ ಅಲ್ಲ ಚಿನ್ನಿ ಶ್ರುತಿ ತಂದು ಕೊಡ್ತೀನಿ ವಾರ ಅಂದಿದ್ಲು. ಆ ವಾರನೇ ಡೆಲಿವರಿ ಆಗೋಯ್ತು. ಇಲ್ಲಿ ತಿನ್ನಕ್ಕಾಗಲೇ ಇಲ್ಲ. ಯಾಕೋ ಪಪ್ಪನ ತಾತ ಮೇಲೆ ಯಾಕೋ ಇದು ಮೀಶೋದು. ಈ ನೋಡಿ ಜನ ನನ್ನೇ ನೋಡ್ತಿಲ್ಲ.